ನಾವು ಮಾಡುವ ದಿವ್ಯವಾದಂಥ ನಾಮದ ಓಂಕಾರ ಧ್ವನಿ ಆಕಾಶ ಮಂಟಪವನ್ನು ತುಂಬಿಕೊಳ್ತದಂತೆ. ಆ ಮೂಲಕ ನಮ್ಮ ರಕ್ಷಣೆಯನ್ನು ಕೊಡ್ತದಂತೆ. ಇದು ಬ್ರಹ್ಮವಸ್ತು ಅಂದಿದ್ದಾನೆ ಭಗವಂತ. ಅದಕ್ಕೆ ಎಲ್ಲರೂ ಸಹ ಉಚ್ಚಕಂಠದಿಂದ ತಾನು ಸ್ಮರಣೆ ಮಾಡುವುದು ಓಂಕಾರ. ओंकार बिंदु संयुक्तम नित्यं ध्यायन्ति योगिनः कामदं मोक्षदं चैव ओंकाराय नमो नमः 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 ओंकाराय नमो नमः। सिद्धिविनायक स्वामी की जय, ग्रामदेवता माता की जय, सनातन धर्म की जय, सब साधु संतन की जय। नमः पार्वती पतये हर हर महादेव, भारत माता की जय। हरि ओम गुरुभ्यो नमः परम गुरुभ्यो नमः। गुरुचरणारविन्दाभ्यां नमः। शंकर भगवत्पादाचार्य गुरुभ्यो नमः। गुरुं गणपतिं दुर्गां भास्करं शिवं अच्युतं ब्रह्माणं गिरिजां लक्ष्मीं वाणीं वन्दे विभूतये। वक्रतुण्ड महाकाय सूर्यकोटिसमप्रभा निर्विघ्नं कुरु मे देवा सर्वकार्येषु सर्वदा। भवानी शंकर वंदे श्रद्धा विश्वासरूपिणौ याभ्यां विना न पश्यन्ति सिद्धाः स्वान्तस्तमीश्वरम्। नमः शान्ताय वीर्याय सत्यधर्मस्वरूपिणे स्वानन्दामृततर्काय श्रीधराय नमो नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतीं
ಮಾರುತಿಂ ನವರಾಕ್ಷಸಾಂತಕಂ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ ವಂದಿತನೆ ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ पाशांकुशधर परम पवित्रने पाशांकुशधर परम पवित्रने मूषकवाहन मुनिजन प्रेमा मुनिजन प्रेमा गजवदना बेडुवे गौरी तनया गजवदना बेडुवे गौरी तनया गजवदना बेडुवे मोदದಿ ನಿನ್ನಯ ಪಾದವ ಬೇಡುವೆ ಮೋದದಿ ನಿನ್ನಯ ಪಾದವ ಬೇಡುವೆ ಮೋದದಿ ನಿನ್ನಯ ಪಾದವ ಬೇಡುವೆ ಸಾಧು ವಂದಿತನೆ ಆದರದಿಂದಲಿ ಸಾಧು ವಂದಿತನೆ ಆದರದಿಂದಲೇ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ सरसिजनाभ पुरंदर विठ्ठलन सरसिजनाभ ಪುರಂದರ ವಿಠ್ಠಲನ ನಿರುತನೆ ನೆನೆಯುವಂತೆ ನೀ ದಯ ಮಾಡು ನಿರುತನೆ ನೆನೆಯುವಂತೆ ನೀ ದಯ ಮಾಡು ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ 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 सिद्धिविनायक स्वामी की जय जगज्जननी महामाता की जय मनವು ನಿಲ್ಲಲಿ ನಿಲ್ಲಲಿ ಅನುದಿನವೂ ನಿನ್ನ ನೆನೆದು ನೆನೆದು ಅನುದಿನವೂ ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ ನಿಲ್ಲಲಿ ಮನವು ನಿಲ್ಲದೆ ನಿಲ್ಲದೆ ಮನವು ನಿಲ್ಲದೆ ನಿಲ್ಲದೆ ಅನುದಿನವೂ ನೆನೆದು ನೆನೆದು ಅನುದಿನವೂ ನಿನ್ನ ನೆನೆದು ನೆನೆದು ಮನವು ನಿಲ್ಲಲಿ ನಿಲ್ಲಲಿ ಮನವು ನಿಲ್ಲದೆ ನಿಲ್ಲದೆ ಮನವು ನಿಲ್ಲದೆ ನಿಲ್ಲದೆ ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ ವಿಕೃತ ಸೊಕ್ಕಿ ಮೋಹಕ್ಕೆ ಸಿಲುಕದೆ ಎನ್ನ ವಿಕೃತ ಸೊಕ್ಕಿ ಮೋಹಕ್ಕೆ ಸಿಲುಕದೆ ಎನ್ನ ಮನವು ನಿಲ್ಲಲಿ ನಿಲ್ಲಲಿ
ಅನುದಿನವೂ ನಿನ್ನ ನೆನೆದು ಅನುದಿನವೂ ನಿನ್ನ ನೆನೆದು ಎನ್ನ ಮನವು ನಿಲ್ಲಲಿ ಮನವು ನಿಲ್ಲಲಿ ಚಂಚಲಂ ಮನಹಿ ಕೃಷ್ಣ ಪ್ರಮಾಥಿ ಬಲವದ್ಭಟಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರಿವ ಸುದುಷ್ಕರಂ. ಸನಾತನ ಧರ್ಮದ ಸಾರಗ್ರಂಥವಾಗಿರುವಂಥ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಅರ್ಜುನ ಭಗವಂತನಲ್ಲಿ ಕೇಳ್ತಾನೆ, ಸ್ವಾಮಿ ನನ್ನ ಮನವನ್ನು ನಿಲ್ಲಿಸೋದು ಬಹಳ ಕಠಿಣ ಅಂತ. ದಶನಾಮವನ್ನು ಹೊತ್ತು ಮೆರೆಯುವ ಅಸಮಸಾಸಿ ವಿಷಮವೀರ ಪಾರ್ಥಿವರೆರೆವ ಪಾರ್ಥ. ಅರ್ಜುನೋ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ ವಿಭಕ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. 10 ನಾಮವನ್ನು ಹೊತ್ತು ಮೆರೆಯುವ ಅಸಮಸಾಸಿ ವಿಷಮವೀರ ಪಾರ್ಥಿವರೆರೆವ ಪಾರ್ಥ. ನಿತ್ಯ ಕೃಷ್ಣ ದರ್ಶನ ಮಾಡ್ತಾನೆ, ನಿತ್ಯ ದೇವರ ದರ್ಶನ ಮಾಡ್ತಾನೆ. ಅವ ಅಂದುಕೊಂಡ, ಸ್ವಾಮಿ ನನ್ನ ಮನಸ್ಸು ಬಹಳ ಚಂಚಲ ಅಂದ. ನೋಡಿ, ನಿತ್ಯ ದೇವರ ದರ್ಶನ ಮಾಡುವಂತ ಪಾರ್ಥರ ಸ್ಥಿತಿಯೇ ಹೀಗೆ ಅಂದಮೇಲೆ ನಮ್ಮಂತ ಅಪಾರ್ಥರ ಸ್ಥಿತಿ, ವರ್ಷಕ್ಕೊಮ್ಮೆ 7 ದಿವಸ 9 ದಿವಸ ಹರಿಕತೆ ಕೇಳೋ ಪರಿಸ್ಥಿತಿ ಆಗಿರ್ಬೋದಲ್ವ. ನಿತ್ಯ ಕೃಷ್ಣನ ಸಾನ್ನಿಧ್ಯದಲ್ಲಿರುವವ ಅರ್ಜುನ ಅವ ಅಂದ್ಕೊಂಡ ನನ್ನ ಮನಸ್ಸು ಕೃಷ್ಣ ಬಹಳ ಚಂಚಲ, ನಿಲ್ಲಿಸೋದು ಬಹಳ ಕಠಿಣ, ಆಳವಾಗಿ ಹುದುಗಿಕೊಂಡಿದೆ. ಏನಾದರೂ ಶಿಕ್ಷೆ ಕೊಡೋಣ ಅಂತ ಸಿಗುವಂತಹದ್ದಲ್ಲ, ದೃಢವಾಗಿ ಹುದುಗಿಕೊಂಡಿದೆ ಈ ಮನಸ್ಸು. ಹಾಗೆ ನರನ ಮೂಲಕ ನಾರಾಯಣ ನರಲೋಕಕ್ಕೆ ಕೊಟ್ಟಂತಹ ಒಂದು ವ್ಯವಸ್ಥಿತವಾದಂತಹ ಸಂದೇಶ ಗೀತಾ ಸಂದೇಶ, ಗೀತಾಸಾರ. ಏನ್ ಮಾಡ್ಬೇಕಾಗಾದ್ರೆ? ಮನಸ್ಸು ಬಹಳ ಚಂಚಲ. ಹೌದು, ಅರ್ಜುನದ್ ಮಾತ್ರ, ನಮ್ದು ಅಷ್ಟೇ ಅಲ್ವೇ. ನಾವು ಇಲ್ಲೇ ಇದ್ರೂ ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ. 10:30ಗೆ ಗಡಿಯಾರ ನೋಡ್ತದೆ, 11 ಗಂಟೆಗೆ ಹಾಸಿಗೆ ಹಿಡಿತದೆ. ಇಷ್ಟೊಂದು ಮನಸ್ಸಿನ ವ್ಯವಸ್ಥೆ ಇದೆ. ಮನಸ್ಸು ಬಹಳ ಚಂಚಲ. ಹಾಗಾಗಿ ಇದನ್ನು ನಿಲ್ಲಿಸೋ ಕ್ರಮ ಏನಿದೆ ಅಂತ ಕೇಳಿದರೆ ಭಗವಂತ ಅಂದ, ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಅರ್ಜುನ, ಸತತವಾದ ಅಭ್ಯಾಸ ಮಾಡಬೇಕು. ನಿರಂತರ ನಿಯಮಿತವಾದಂತಹ ನಾಮಸ್ಮರಣೆಯೋ ಭಜನೆಯೋ ಅಥವಾ ಇನ್ನೇನು ದೇವರ ಸೇವೆಯೋ, ಮನಸ್ಸು ನಿಲ್ಲುವಂಥ ಧ್ಯಾನವೋ, ಇದನ್ನೆಲ್ಲ ಮಾಡು. ಅದು ನಿರಂತರ ಮಾಡುವಂತ, ಒಂದು ದಿವಸ ಮಾಡಿ ಬಿಡೋದಲ್ಲ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಸತತವಾದ ಅಭ್ಯಾಸದಿಂದ ಮನಸ್ಸನ್ನು ನಿಲ್ಲಿಸಬಹುದು ಅಂತಾನೆ ಭಗವಂತ. ನಿಜ, ರಾಮಕೃಷ್ಣರು ಅದನ್ನು ಮಾರ್ಗದರ್ಶನ ಮಾಡ್ತಾರೆ. ಸತತ ಅಭ್ಯಾಸದಿಂದ ಮನಸ್ಸನ್ನು ನಿಲ್ಲಿಸಬಹುದು. ಅಷ್ಟು ಸುಲಭವೇ? ದೃಷ್ಟಾಂತದ ಮೂಲಕವಾಗಿ ಜನ ಮನಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಅಭ್ಯಾಸದಿಂದ ಹೇಗೆ ಮೈಗೂಡುತ್ತದೆ ಅನ್ನೋದನ್ನು ನಾವು ಲೌಕಿಕದಲ್ಲಿ ಇಂತಹ ದೃಷ್ಟಾಂತನೆಲ್ಲ ನೋಡಬಹುದು. ಹೊಸತಾಗಿ ಒಬ್ಬ ಕಂಡಕ್ಟರ್ ಕೆಲಸಕ್ಕೆ ಸೇರಿಕೊಂಡವ, ಅವನಿಗೆ ಟಿಕೆಟ್ ಕೊಟ್ಟ ಕ್ಷಣದ ಸ್ಟೇಟ್ಮೆಂಟ್ ಬರ್ಕೊಳ್ಳೋದಿರ್ತದೆ. ಹೊಸದಾಗಿ ಅವನಿಗೆ ರೂಢಿ ಇಲ್ಲ. ಹೊಸದಾಗಿ ಬಸ್ಸಿನಲ್ಲಿ ಹೋಗುವಂಥ ಸಮಯ ಟಿಕೆಟ್ ಕೊಟ್ಟ ಕ್ಷಣ ಎಲ್ಲೆಲ್ಲಿ ಬಸ್ ನಿಲ್ತದೋ ಅಲ್ಲಿ ಸ್ಟೇಟ್ಮೆಂಟ್ ಬರ್ಕೊಳ್ತಾನೆ. ಇವೊಂದು 6 ತಿಂಗಳಾಗಿದೆ, ನಿಧಾನ ಓಡೋ ಬಸ್ಸಿನಲ್ಲಿ ಅಭ್ಯಾಸ ಮಾಡಿಕೊಂಡ. ನಿರಂತರ ಅಭ್ಯಾಸ ಮಾಡಿದ ಎಂಥ ಹೊಂಡದಲ್ಲೂ ಗಾಡಿ ಇಳಿಲಿ, ಎಂಥ ಉಬ್ಬು ತಗ್ಗುಗಳಲ್ಲಿ ಓಡಾಡ್ತಾ ಇದ್ದರೂ ಸಹ 6 ತಿಂಗಳಾಯಿತು ಸತತವಾಗಿ ಓಡೋ ಬಸ್ಸಿನಲ್ಲಿ ಅಭ್ಯಾಸ ಮಾಡಿ 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 ರೂಢಿ ಆಯಿತು, ಮೈ ಹುಡ್ಕೊಂಡು. ದೀಪಾವಳಿ ಸಮೀಪ ಬಂದಿದೆ. ಹೆಂಡತಿ ತವರಿಗೆ ಹೋಗಿದ್ಲು. ಆಕೆನೊಂದು ಕಾಗದ ಬರೀಬೇಕಾಗಿತ್ತು.
ಕೈಯಲ್ಲಿ ಪೆನ್ ಉಂಟು. ಈಗ ನನಗೆ SMS ಕಳಿಸೋ ಕಾಲ ಅಲ್ಲ, ಕಾಗದ ಬರೆದು ಕಳಿಸುವಂತಹ ಕಾಲ. ಎದುರುಗಡೆ ಬರೆಯುವಂಥ ವ್ಯವಸ್ಥೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾನೆ, ಲೆಟರ್ ಇಟ್ಟುಕೊಂಡಿದ್ದಾನೆ, ಕೈಯಲ್ಲಿ ಪೆನ್ ಹಿಡಿದಿದ್ದಾನೆ, ಮೇಜಿನ ಮುಂದೆ ಕೂತಿದ್ದಾನೆ. ಆದರೆ ಅವನಿಗೆ ಅಭ್ಯಾಸ ಆದ್ಯಲ್ಲಿ ಬಸ್ಸಿನಲ್ಲೇ. ನೀವು ಹೇಳಬೇಕು ನಮಗೂ ಅಲ್ವೇ, ಅದು ನೀವು ಕೇಳ್ತಾ ಇದ್ದೀರೋ ಅಂತ ಗೊತ್ತಾಗ್ತದೆ ನಮಗೆ. ಪ್ರತಿಯಾಗಿ ನಮಗೆ ಆ ಚಿಂತನೆ ನೀವು ಮಾಡ್ತಾ ಇದ್ದಾರೋ ಅಂತ ಕೂತವರು ಮತ್ತೆ ದಾಸರನ್ನು ಮಾಡಿದ್ರೆ ಸಾಕಾಗ್ತದೋ. ನಿರಂತರ ಅಭ್ಯಾಸ ಮಾಡಿದ್ದು ಎಲ್ಲಿ ಅಂದರೆ ಓಡೋ ಬಸ್ಸಿನಲ್ಲಿ ಬರೆದು 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 ಅಭ್ಯಾಸ ಆಗಿಬಿಟ್ಟಿದೆ. ಈಗ ಹೆಂಡತಿ ಒಂದು ಕಾಗದ ಬರೀಬೇಕಾಗಿತ್ತು, ನೀವು ಬರೀಲಿಕ್ಕೆ ಆಗೋದೇ ಇಲ್ಲ, ಅಭ್ಯಾಸ ಆಗಿಬಿಟ್ಟಿದೆ ಬಸ್ಸಿನಲ್ಲಿ ಬರೆದು. ಹಾಗಾಗಿ ಒಬ್ಬ ಕೆಲಸವನ್ನು ಕರೆದು ಸ್ವಲ್ಪ ಮೇಜ್ ಅಲುಗಾಡಿಸ್ತಾ ಇರಪ್ಪ, ನಾನು ಹೆಂಡತಿ ಒಂದು ಕಾಗದ ಬರೀಬೇಕು ಅಂತ. ನೋಡಿ, ಲೌಕಿಕವಾದಂಥ ಸ್ಥಿತಿಯೇ ಇಷ್ಟೊಂದು ಮೈಗೂಡಬೇಕಾದ್ರೆ ಆಧ್ಯಾತ್ಮ ಸಾಧನೆಗೆ ಎಷ್ಟೊಂದು ನಿರಂತರ ಅಭ್ಯಾಸೇನತು ಕೌಂತೆಯ, ಇದು ಅಭ್ಯಾಸ ಅಂತಂದರೆ. ಹಾಗೆ ಮನಸ್ಸನ್ನು ನಿಲ್ಲಿಸುವುದು ಬಹಳ ಕಠಿಣ. ಮನವು ನಿಲ್ಲಲಿ ನಿಲ್ಲಲಿ, ಮನವು ನಿಲ್ಲಲಿ ನಿಲ್ಲಲಿ, ಮನವು ನಿಲ್ಲಲಿ ನಿಲ್ಲಲಿ. ಅನುದಿನವು ನಿನ್ನ ನೆನೆದು ನೆನೆದು, ಅನುದಿನವು ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಮನವು ನಿಲ್ಲಲಿ, ಮನವು ನಿಲ್ಲಲಿ, ಮನವು ನಿಲ್ಲಲಿ ನಿಲ್ಲಲಿ. ಚಂಚಲವಾದ ಮನಸ್ಸನ್ನು ನಿಲ್ಲಿಸಬೇಕಾದ್ರೆ ನಿರಂತರ ಅಭ್ಯಾಸ ಮಾಡುವಂತಾರೆ. ಹಾಗೆ ಸತತ ಅಭ್ಯಾಸದಿಂದ ಎಂಥ ಕಠಿಣವಾದ ಸ್ಥಿತಿಯನ್ನು ಸಹ ನಮ್ಮ ಪಾಲಿಗೆ ಅದನ್ನು ಸಾಧನೆ ಮೂಲಕವಾಗಿ ಪಡೆಯಬಹುದು ಎಂಬುದನ್ನು ಭಗವಂತ ಗೀತೆಯಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡ್ತಾರೆ. ಉಪನಿಷತ್ತುಗಳು ಇದನ್ನು ಹೇಳ್ತಾರೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು, ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಕಠೋಪನಿಷತ್ತು ವರ್ಣನೆ ಮಾಡ್ತದೆ. ಆತ್ಮಾನಂ ರಥಿನಂ ವಿದ್ಧಿ, ಆತ್ಮ ಅಂದರೆ ರಥಿಕ, ಶರೀರ ಅನ್ನೋದು ರಥ. ಬುದ್ಧಿಂ ತು ಸಾರಥಿಂ ವಿದ್ಧಿ, ಬುದ್ಧಿ ಅಂದರೆ ಡ್ರೈವರ್, ಸಾರಥಿ. ಮನಃ ಪ್ರಗ್ರಹಮೇವ ಚ, ಮನಸ್ಸು ಅಂದರೆ ಕಡಿವಾಣ. ಹೀಗೆ ಉಪನಿಷತ್ತು ವರ್ಣನೆ ಮಾಡ್ತಾರೆ. ಅದನ್ನು ಸ್ವಲ್ಪ ಲೌಕಿಕಕ್ಕೆ ಹೊಂದಿಸಿ ಹೇಳೋದಾದರೆ ಕಾರು, ಕಾರಿನ ಮಾಲಕ, ಆಮೇಲೆ ಡ್ರೈವರ್. ಈಗ ಎಲ್ಲವೂ ಸುರಕ್ಷಿತವಾಗಿರಬೇಕಾದ್ರೆ ಯಾರಿಗೆ ಜವಾಬ್ದಾರಿ ಇರ್ತದೆ ಹೇಳಿ? ಜವಾಬ್ದಾರಿ ಯಾರಿಗಿರ್ತದೆ? ಕಾರು ಸರಿಯಾಗಿರ್ಬೇಕು, ಡ್ರೈವರ್ ಮತ್ತು ಯಜಮಾನರು ಸರಿಯಾಗಿರ್ಬೇಕು ಅಂತಂದರೆ ಜವಾಬ್ದಾರಿ ಯಾರ್ದು? ಡ್ರೈವರದ್ದು. ಆ ಡ್ರೈವರ್ ಯಾರು? ಮನ. ಡ್ರೈವರ್ ಸರಿ ಇದ್ದರೆ ಮಾಲೀಕನೂ ಸರಿ ಇರ್ತಾನೆ, ಗಾಡಿಯೂ ಸರಿ ಇರ್ತದೆ. ಕೆಲವು ಕತ್ತಲೆ ಆದಮೇಲೆ ಗಾಡಿ ರಸ್ತೆ ತುಂಬ ಓಡಾಡ್ತಾ ಇರ್ತದೆ ಅಂದರೆ ಏನರ್ಥ? ಅಲ್ಲಿ ಡ್ರೈವರ್ ಸರಿ ಇಲ್ಲ ಅಂತ ಅಲ್ವೇ? ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು, ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಮನಸ್ಸು ಅಂದ್ರೆ ಕಡಿವಾಣ. ಹಾಗಾಗಿ ಮನಸ್ಸಿನ ಜವಾಬ್ದಾರಿ ಬಹಳ ದೊಡ್ಡದಿದೆ. ಅದಕ್ಕಾಗಿ ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ಮನುಷ್ಯನಿಗೆ ಬಹಳ ದೊಡ್ಡ ವಸ್ತು ಯಾವುದಂದ್ರೆ ಮನಸ್ಸು. ಬಂಧಕ್ಕೂ ಮೋಕ್ಷಕ್ಕೂ ಕಾರಣೀಭೂತವಾದಂತಹ ಮನಸ್ಸಿನ ಜವಾಬ್ದಾರಿ ಬಹಳ ದೊಡ್ಡ ಇರೋಣವಾದ್ದರಿಂದ ಅವನನ್ನು ಮನುಷ್ಯ ಅಂತ ಕರೆದಿದ್ದಾರೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ ಆಗಿರೋದ್ರಿಂದ ದಾಸರಂತಾರೆ ಮನವು ನಿಲ್ಲಲಿ ನಿಲ್ಲಲಿ, ಮನವು ನಿಲ್ಲಲಿ ನಿಲ್ಲಲಿ, ಮನವು ನಿಲ್ಲಲಿ ನಿಲ್ಲಲಿ.
ಅನುದಿನವೂ ನಿನ್ನ ನೆನೆದು ನೆನೆದು ಅನುದಿನವೂ ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ ನಿಲ್ಲಲಿ ಮನವು ನಿಲ್ಲಲಿ ನಿಲ್ಲಲಿ ಮನವು ನಿಲ್ಲಲಿ ನಿಲ್ಲಲಿ ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದಿರಿಸಿ ಬಿಕ್ಕುತ್ತ ಸುದ್ದಿ ಮೋಹಕ್ಕೆ ಇರುತ್ತದೆಯನ್ನ ಮನವು ನಿಲ್ಲಲಿ ನಿಲ್ಲಲಿ ಮನವು ನಿಲ್ಲಲಿ ನಿಲ್ಲಲಿ ಮನವು ನಿಲ್ಲಲಿ ನಿಲ್ಲಲಿ ಅನುದಿನವು ನಿನ್ನ ನೆನೆದು ನೆನೆದು ಎನ್ನ ಮನವು ನಿಲ್ಲಲಿ ಮನವು ನಿಲ್ಲಲಿ ಮನವು ನಿಲ್ಲಲಿ ನಿಲ್ಲಲಿ ನಿರಂತರ ನಿನ್ನನ್ನು ಸ್ಮರಿಸುವಂತ ಭಾಗ್ಯವನ್ನು ಕರುಣಿಸಿ ಮನಸ್ಸು ಸದಾ ನಿನ್ನನ್ನು ಚಿಂತಿಸುವಂತ ಭಾಗ್ಯ ನನ್ನ ಪಾಲಿ ಪ್ರಾಪ್ತಿ ಆಯಿತು ಅಂತಂದ್ರೆ ಈ ಜನ್ಮ ಸಾರ್ಥಕ ಎಂಬುದಾಗಿ ಅಪರೋಕ್ಷವು ಜ್ಞಾನಿಗಳು ಭಗವಂತನಲ್ಲಿ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದಂತೆ ನಿರಂತರ ಶ್ರೀಹರಿಯ ನಾಮವನ್ನು ಸ್ಮರಿಸುವಂತ ಪರೀಕ್ಷಿತ ಆ ದಿವ್ಯ ಕಥಾನಕವನ್ನ ಶ್ರವಣ ಮಾಡ್ತಾ ಇದ್ದ. ನಿನ್ನೆ ದಿವಸ ಎಲ್ಲಿವರೆಗೆ ಹೋಗಿದ್ದೆ ಅಂತ ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಜನರ ಬಹಳ ಸರಳ ಆಯ್ತು. ಎಲ್ಲಿವರೆಗೆ ಬಂದಿದ್ದೇವಲ್ಲ, ಹೋಗಿ ಬಂದಿದ್ದಲ್ಲ, ಕೃಷ್ಣನ್ ಬಿಟ್ಟು ಅಲ್ಲಿ ಜನ್ಮ ಆಗಿ ಅಲ್ಲಿ ಬಿಟ್ಟು ಮತ್ತೆ ವಾಪಸ್ ಬಂದಿದ್ದೀವಲ್ಲ ಅಲ್ವೇ? ಮಾಯೆಯನ್ನು ವಾಪಸ್ ಕರೆತಂದಿದ್ದಾರೆ ವಸುದೇವ. ಆ ಮಾಯೆಯನ್ನು ಒಳಗೆ ಕರೆತಂದ ಕ್ಷಣ ಏನಾಯಿತು? ಎಲ್ಲೋ ಬಂಧನವಾಗಿಬಿಡ್ತು. ಜನನ ಆದ್ಯ ಯಾವಾಗಲೂ. ಆಮೇಲೆ ಅಲ್ಲಿ ಹೋಗಿ ವಾಪಸ್ ಬಂದಿದ್ದಲ್ವೇ? ಅಲ್ಲಿವರೆಗೆ ಕೇಳಲಿಲ್ಲ, ನಾವು ಕೇಳಿದ್ದೇವೆ. ಕೃಷ್ಣ ಜನನ ಮಾತ್ರ ಅಲ್ಲ, ಭಗವಂತನ ಸಂಕಲ್ಪದಂತೆ ಜಗಜ್ಜನನಿ ಮಹಾಮಾಯೆ ಯಶೋದೆಯ ಉದರದಲ್ಲಿ ಜನಿಸಿದ್ದಾಗಿದೆ. ಅಲ್ಲಿ ಬಾಲಹರಿಯನ್ನ ಇಟ್ಟು ವಸುದೇವ ಮಾಯೆಯನ್ನ, ಆ ಹೆಣ್ಣು ಕೂಸನ್ನ ಕರೆತಂದು ಸೆರೆಮನೆಯ ಒಳ ಪ್ರವೇಶ ಮಾಡುವಾಗಲೇ ಎಲ್ಲ ಬಂಧನವಾಗ್ಬಿಡ್ತು. ಮಾಯೆ ಅಂದ್ರೆ ಬಂಧನ ಅಲ್ವೇ? ನಾವು ಅಂದ್ಕೊಳ್ತೇವೆ ಮಾಯೆ ನಮ್ಮನ್ನ ಬಂಧಿಸಿದೆ ಅಂತೀವಿ. ಹಾಗಾದ್ರೆ ಮಾಯೆ ಅಂದ್ರೆ ಏನು ಅನ್ನೋದನ್ನ ಪದಕಭಿನಮಿಸಿ ಪರೀಕ್ಷಿತ ಶುಕನ ಪದೋಪದಿಗೆ ಪಾವನ ಕಥಾಶ್ರವಣ ಬಣ್ಣಿಸಿದನು ಸೂತ ಭಾಗವತ ಬಣ್ಣಿಸಿದನು ಸೂತ ಭಾಗವತ ಬಣ್ಣಿಸಿದನು ಸೂತ ಭಾಗವತ ಬಣ್ಣಿಸಿದನು ಸೂತ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ ಹರೇ ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹರೇ ಕೃಷ್ಣ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ
ಹರೇ ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ ಹರೇ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಜಗದಂಬಾ ಜೈ ಜೈ ಮಾ ಕಾಳಿಕಾಂಬಾ ಜೈ ಜೈ ಮಾ ಕಾಳಿಕಾಂಬಾ ಓಂ ಶಕ್ತಿ ಓಂ ಮಾಯೆ ಜಗದಂಬಾ ಓಂ ಶಕ್ತಿ ಓಂ ಮಾಯೆ ಜಗದಂಬಾ ಆದಿಶಕ್ತಿ ಪರಾಶಕ್ತಿ ಕಾಳಿಕಾಂಬಾ ಆದಿಶಕ್ತಿ ಪರಾಶಕ್ತಿ ಕಾಳಿಕಾಂಬಾ ಹರೇ ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ श्री कृष्ण भगवान की जय, जगज्जननी महामाता की जय, सनातन धर्म की जय. ಭಗವಂತನ ಗುಣಗಾನವನ್ನು ಮಾಡ್ತಾ ವಸುದೇವ ಬಾಲಹರಿಯನ್ನ ಯಶೋದೆಯ ಪಕ್ಕದಲ್ಲಿ ಮಲಗಿಸಿ ಬಂದಿದ್ದಾನೆ. ಮಾಯೆಯನ್ನು ಕರೆತಂದಿದ್ದಾನೆ. ಮಾಯೆಯನ್ನು ಕರೆತಂದು ಎಂದು ಸೆರೆಮನೆಯೊಳಗೆ ಪ್ರವೇಶ ಮಾಡಿದನು ಎಲ್ಲೋ ತಾನೇ ತಾನಾಗಿ ಬಂಧನವಾಗಿತ್ತು. ನಿನ್ನೆ ದಿವಸ ಅಲ್ಲಿವರೆಗೆ ಕೇಳಿದ್ವಿ. ರಾಜ ಪರೀಕ್ಷಿತ ಕೇಳಿದ, ಗುರುಗಳೇ ಮುಂದೆ ಏನು ಅಂತ. ಪರೀಕ್ಷಿತ ಕೇಳಿದೆ, ಇಲ್ಲಿ ಯಾರು ಕೇಳಲಿಲ್ಲ ಅಲ್ವೇ? ಹೇಳಿದಾದರೆ ನೀವೇನು? ಪದಕ ವಿನಮಿಸಿ ಪರೀಕ್ಷಿತ ಶುಕನ ಪದಪಡಿಗೆ ಪಾವನ ಕಥಾಶ್ರವಣ ಬಣ್ಣಿಸಿದನು ಸೂತ ಭಾಗವತ ಬಣ್ಣಿಸಿದನು ಸೂತ ಭಾಗವತ ಬಣ್ಣಿಸಿದನು ಸೂತ ಭಾಗವತ ಬಣ್ಣಿಸಿದನು ಸೂತ. ದರ್ಭೆಯ ಆಸನವನ್ನು ಹಾಕಿ ಉತ್ತರಾಭಿಮುಖವಾಗಿ ಕೂತಂಥ ರಾಜ ಪರೀಕ್ಷಿತ ದಿವ್ಯ ಕಥಾನಕವನ್ನು ಭಾಗವತ ಕಥಾ ಶ್ರವಣ ಮಾಡುವ ಪೂರ್ವದಲ್ಲಿ ವ್ಯಾಸಪೀಠಕ್ಕೆ ವಂದಿಸಿದ. ಆಚಾರ್ಯ ಶುಕರ ದಿವ್ಯವಾದ ಪಾದಾರವಿಂದಕ್ಕೆ ವಂದಿಸಿದ. ಗುರುಗಳೇ, ಮುಂದಿನ ಕಥೆಯನ್ನು ಶ್ರವಣ ಮಾಡಬೇಕೆಂಬ ಆತುರತೆ. ಮಾಯೆಯನ್ನು ಒಳಗೆ ಕರೆತರುವಾಗಲೇ ಬಂಧನ. ಸಂಕೋಲೆಗಳು ಬಿದ್ದು ವಸುದೇವ ದೇವಕಿಯರಿಗೆ. ಅಂದ್ರೆ ಏನರ್ಥ? ಮಾಯೆ ಅಂದರೆ ಬಂಧನ ಅಂತ ಆಯ್ತು. ಹಾಗಾಗಿ ನಾವು ನಿತ್ಯ ತಾಯಿ ಸನ್ನಿಧಿಯಲ್ಲಿ ಸೇವಾ ಕೈಂಕರ್ಯವನ್ನು ಮಾಡ್ತೀವಲ್ಲ, ಬಂಧನವೇ. ಬಂಧನವನ್ನು ಮೋಕ್ಷ ಮಾಡುವವಳು. ಹಾಗಾದರೆ ಮಾಯೆ ಅನ್ನುವಂಥ ವಿಚಾರ ಇನ್ನೊಂದು ಬೇರೆ ಇದೆ. ಸಮಸ್ತ ಜೀವರಾಶಿಗಳು ಮಾಯೆಯ ಬಂಧನದಲ್ಲಿದ್ದಾರೆ ಅಂತೀವಿ ನಾವು. ಏನರ್ಥ? ಒಂದು ದಿವಸ ನಾರದರು ಭಗವಂತನಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ, ಭೂಖಂಡದಲ್ಲಿ ಎಲ್ಲ ಜೀವರಾಶಿಗಳು ಮಾಯೆಯಿಂದ ಬಂಧಿತರಾಗಿದ್ದಾರೆ. ಹಾಗಾದ್ರೆ ಮಾಯೆ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ ನಾರದರು. ವೈಕುಂಠದ ಅಧಿಪತಿಯ ಸ್ವಾಮಿಯಲ್ಲಿ ಶ್ರೀಹರಿಯಲ್ಲಿ ಪ್ರಶ್ನೆ ಮಾಡಿದರು ನಾರದರು. ನಾರದರಿಗೆ ಹೇಗೆ ಹೇಳೋದು? ಹೇಳಿ ಕೇಳಿ ಬ್ರಹ್ಮಚಾರಿಗಳು ಅಲ್ವೇ? ಈ ಸಂಸಾರಿಗಳಾದರೆ ಅವರಿಗೆ ಭಾವದ ಬಂಧನ ಹೀಗಿರ್ತದೆ ಅಂತ ಹೇಳ್ಬೋದು. ಆದರೆ ನಾರದರು ಹೇಳಿ ಕೇಳಿ ಬ್ರಹ್ಮಚಾರಿಗಳು, ಅವರಿಗೆ ಬಂಧನದ ಕುರಿತು ಹೇಗೆ ಹೇಳೋದು, ಮಾಯೆ ಕುರಿತು ಹೇಗೆ ವ್ಯಾಖ್ಯೆ ಮಾಡೋದು? ಹೀಗಂದುಕೊಂಡು ಯಮುನಾ ತೀರದ ತಟಾಕದಲ್ಲಿ ಕೃಷ್ಣ ಮತ್ತೆ ನಾರದರು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನಾರದರಿಗೆ ಮಾಯೆ ಅನ್ನುವಂತಹ ಸ್ಥಿತಿಯನ್ನು ಅರ್ಥೈಸಬೇಕೆಂಬುದಾಗಿ ಭಗವಂತ ಸಂಕಲ್ಪ ಮಾಡಿದ. ನಾರದರೆ, ನನಗೆ ಸ್ವಲ್ಪ ನೀರಡಿಕೆಯಾಗಿದೆ ಅಂತ ಭಗವಂತ. ಜಗತ್ತನ್ನು ಪೋಷಣೆ ಮಾಡುವ ಭಗವಂತನಿಗೆ ನೀರಡಿಕೆ ಅನ್ನೋದು ಉಂಟೆ? ಇಡೀ ಜಗತ್ತು ಒಂದೇ ಒಂದು ಅಂಶದಿಂದ ನನ್ನಿಂದ ನಡೀತದೆ ಅಂತಾನೆ ವಿಭೂತಿ ಯೋಗದ ಕೊನೆಯ ವಾಕ್ಯ, ಕೊನೆಯ ಶಬ್ದ, ಏಕಾಂಶೇನ ಸ್ಥಿತೋ ಜಗತ್. ಅಂಥ ಜಗತ್ತಿನ ಒಡೆಯನಾದಂಥ ಭಗವಂತನಿಗೆ ನೀರಡಿಕೆ ಉಂಟೆ? ಆದರೂ ಸಹ ನಾರದರ
ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ಮಾಯೆ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿತ್ತು. ನಾರದರಿಗೆ ಹೇಳಿದ ಭಗವಂತ, ಸ್ವಲ್ಪ ನೀರು ತಗೊಂಡು ಬಾ, ನೀರಡಿಕೆ ಆಗಿದೆ. ನಾರದರು ಧಾವಿಸಿದರು. ಯಮುನಾ ತಟಾಕದಲ್ಲಿ ದೂರೊಂದು ಗುಡಿಸಲು ಕಂಡು ಬಂತು ನಾರದರಿಗೆ. ಅವಸರ ಧಾವಿಸಿದರು. ಭಗವಂತನಿಗೆ ನೀರಡಿಕೆ ಆಗಿದೆ, ನೀರು ತರಬೇಕು. ಗುಡಿಸಲ ಬಳಿ ಹೋಗಿ ಬಾಗಿಲು ತಟ್ಟಿದರು. ಬಾಗಿಲು ತಟ್ಟಿದ್ರೆ ಹದಿಹರೆಯದ ಹೆಣ್ಣು ಮಗಳು ಬಾಗಿಲು ತೆರೆದಳು. ಸ್ವಾಮಿ ಏನ್ ಬೇಕು ಅಂತ ಕೇಳಿದ್ರು. ಏನ್ ಬೇಕು ಹೇಳಬೇಕಾಗಿತ್ತು? ನಾರದ್ರು ಏನ್ ಬೇಕು ಹೇಳಬೇಕಾಗಿತ್ತು? ನೀರು ಬೇಕು ಹೇಳಬೇಕಾಗಿತ್ತು. ಆದ್ರೆ ಅವ್ರು ಏನ್ ಹೇಳಿದ್ರು ಗೊತ್ತೇ? ನೀರು ಬೇಕು ಅಂದ್ಬಿಟ್ರು. ಇದೇ ಮಾಯೆ. ಕೃಷ್ಣ ಏನ್ ಹೇಳಿದ್ದ? ನೀರು ತರ್ಲಿಕ್ಕೆ ಹೇಳಿದ್ದ. ಬಂದಿದ್ಯಾಕೆ? ನೀರಿಗಾಗಿ ಬಂದವರು ನಾರದರು. ಅವ್ರೇನ್ ಕೇಳ್ಕೊಂಡ್ರು? ನೀರು ಬೇಕು ಅಂತ ಕೇಳ್ಕೊಂಡ್ಬಿಟ್ರು. ಬನ್ನಿ ಸ್ವಾಮಿ ಒಳಗೆ ಅಂತ ಹದಿಹರೆಯದ ಹೆಣ್ಣು ಮಗಳು. ನಾರದರದ್ದೇ ಪ್ರಪಂಚ. ಈಗ ತಂಬೂರಿಯನ್ನ ಊಟಕ್ಕೆ ತಾಡಿಸಿದರು. ಆಮೇಲೆ ಪ್ರಪಂಚ, ನಾರದರ ಪ್ರಪಂಚ ಪ್ರಾರಂಭ ಆಗಿಬಿಡ್ತು. 1, 2, 3 ಮಕ್ಕಳು. ಆ ವರ್ಷ ಯಮುನೆಗೆ ನೀರು ಉಕ್ಕಿ ಬರ್ತಾ ಇದೆ. ಭಾರಿ ಮಳೆ. ಈ ವರ್ಷನಾಗೆ 6 ತಿಂಗಳು ಮಳೆ ಅಲ್ವೇ? ಇನ್ನೊಂದು 2 ತಿಂಗಳು ಅದೇ ಮತ್ತೆ ದೀಪಾವಳಿಗೆ. ಭಾರಿ ಮಳೆಯಿಂದ ಯಮುನೆ ಉಕ್ಕಿ ಹರಿತಾ ಇದ್ದಾಳೆ. ನಾರದ ಗುಡಿಸಲು ಕಿತ್ಕೊಂಡು ಹೋಗ್ಬಿಡ್ತು. ಅಯ್ಯೋ, ನನ್ನ ಪ್ರಪಂಚ ಹೋಯ್ತು ಅಂದ್ರು ನಾರದರು. ಮತ್ತೊಂದು ತೆರೆ ಬಂತು, ಕೈಯಲ್ಲಿದ್ದಂತ ಮಕ್ಕಳನ್ನು ಕಿತ್ಕೊಂಡು ಹೋಗ್ಬಿಡ್ತು. ಬಗ್ಗ ಹೊಡಿತಾ ಇದ್ದಾರೆ ನಾರದು. ನನ್ನ ಪ್ರಪಂಚ ಹೋಯ್ತು, ನನ್ನ ಪ್ರಪಂಚ ಮುಳಿ ಹೋಯ್ತು ಅಂತ. ತಂಬೂರಿ ಮಾತ್ರ ತೇಲಾಡ್ತಾ ಇದೆ. ಇನ್ನೊಂದು ತೆರೆ ಬಂದು ಹೆಂಡತಿಯನ್ನು ಕಿತ್ಕೊಂಡು ಹೋಗ್ಬಿಡ್ತು. ಬೊಬ್ಬೆ ಇಟ್ಟರು ನಾರದರು. ಹೀಗೂ ನಾನಾದ್ರೂ ಬದುಕಿದ್ದು ಸಾಕು ಅಂತ ಯಮುನಾ ತಟಾಕದಲ್ಲಿರುವಂತ ಮರದ ಬೇರನ್ನು ಹಿಡಿಯಬೇಕು ಅಂತ ಹಾಗೆ ಹಿಡಿದ್ರೆ ತಲೆ ಎತ್ತಿ ನೋಡಿದಿರೋದು ಕೃಷ್ಣನ್ ಪಾದ. ಊರ್ಧ್ವಮೂಲಮದ ಶಾಖಂ ಅಶ್ವತ್ಥ ಪ್ರಾಹುರವ್ಯಯಂ ಅಲ್ವೇ? ಜಗತ್ತಿನ ಒಡೆಯನಾದಂತ ಭಗವಂತನ ಪಾದವನ್ನು ಹಿಡಿದಿದ್ದಾರೆ ನಾರದರು. ಭಗವಂತ ಕೇಳಿದ, ನಾರದ್ರೆ ಮಾಯೆ ಅಂದ್ರೆ ಏನೊಂದು ಗೊತ್ತಾಯ್ತು ಅಂತ ಕೇಳಿದರು. ಭಗವಂತ ಕೇಳ್ತಾರೆ ನಾರದರ್ತಾರೆ. ನೋಡಿ, ನಾರದರಿಗೆ ಪ್ರಪಂಚದ ವ್ಯವಸ್ಥೆ ಹೇಗೆ ಗೊತ್ತಾಗ್ಬಿಟ್ಟಿದ್ರೆ ಅದಕ್ಕೆ ಈ ಒಂದು ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ, ಮಾಯೆಯಿಂದ ಬಂಧಿತರಾಗಿದ್ದೀವಿ. ಹಾಗೆ ಮಾಯೆ ಒಳ ಪ್ರವೇಶ ಮಾಡುವಾಗಲೇ ಎಲ್ಲ ತಾನಾಗಿ ಬಂಧನ ಆಗಿಬಿಟ್ಟು ಸೆರೆಮನೆ ಬಂಧನವಾಯಿತು. ಸಂಕೋಲೆಗಳಿದು ವಸುದೇವ ದೇವಕಿಯರಿಗೆ. ಆಗಲೇ ಮಗು ಅಳಲಿ ಪ್ರಾರಂಭ ಮಾಡಿಬಿಟ್ಟು. ಇಷ್ಟೊತ್ತವರಿಗೆ ಅಳಲಿಲ್ಲ. ಆ ಮಗು ಅಳೋದನ್ನು ಕೇಳುತ್ತಲೇ ಆಟೋನಿ ಕಂಸ ಆಟದ ಕೂತ್ರೆಂಟು ಮಲಗಿದ್ರೆಂಟು ಎಲ್ಲ ರೀತಿಯ 8ನೇ ಚಿಂತನೆ ಮಾಡುವಂಥ ಕಂಸನಿಗೆ ವಾರ್ತೆ ಮುಟ್ಟುತ್ತಲೇ ಧಾವಿಸಿದ ಸೆರೆಮನೆಯತ್ತ. ಹಿರಿದ ಖಡ್ಗದಿಂದ ಧಾವಿಸಿದ. ಸೆರೆಮನೆ ಬಾಗಿಲನ್ನು ತೆರೆಯುತ್ತಾನೆ. ನೋಡುತ್ತಾನೆ ಹೆಣ್ಣು ಕೂಸು. ದೇವಕಿ ಅಣ್ಣನ ಪಾದವನ್ನು ಬಿಗಿದಪ್ಪಿಕೊಂಡು, ಅಣ್ಣ, ಎಲ್ಲ ಮಕ್ಕಳನ್ನು ನಾಶ ಮಾಡಿದಿ, ಇದು ಒಂದು ಕರುಳು ಕುಡಿಯನ್ನು ಉಳಿಸೋ, ಈ ಹೆಣ್ಣು ನೀನು ಏನ್ ಮಾಡಿತು ಎಂಬುದಾಗಿ ಕಂಸನ ಪಾದವನ್ನು ಹಿಡಿದು ಅಳುತ್ತಾಳೆ ದೇವಕಿ. ಒಂದು ಕ್ಷಣ ಮರುಕ ಉಂಟಾಯಿತು. ಕಂಸನಿಗೆ. ಆದರೆ ಮತ್ತೊಂದು ಕ್ಷಣ ಹೆಣ್ಣಲ್ಲವೇ ಮಹಿಷಾಸುರನು ಕೊಂದಿದ್ದು. ಆಸುರಿ ಪ್ರವೃತ್ತಿ ಜಾಗೃತವಾಗಿಬಿಡ್ತು. ಸಂಶಯ ಜಾಗೃತವಾಯಿತು ಅಸುರನಿಗೆ. ಸಂಶಯಾತ್ಮ ವಿನಶ್ಯತಿ. ಪರಮಾತ್ಮ ಗೀತೆಯಲ್ಲಂತಾನೆ, ಸಂದೇಹ ಪಡಬಹುದು, ಸಂಶಯ ಪಡಬಾರದು. ಸಂಶಯ ಪಟ್ಟರೆ ಸಂಸಾರವು ಹಾಳಾಗ್ತದೆ. ಅದಕ್ಕೆ ಸಂಶಯಾತ್ಮ ವಿನಶ್ಯತಿ. ಕಂಸ ಸಂಶಯ ಪಟ್ಟ. ಹೆಣ್ಣಲ್ಲವೇ ಮಹಿಷಾಸುರನನ್ನು ಸಂಹಾರ ಮಾಡಿದ್ದು, ಹೆಣ್ಣಲ್ಲವೇ ಚಂಡಮುಂಡರನ್ನು ಸಂಹಾರ ಮಾಡಿದ್ದು, ಹೆಣ್ಣಲ್ಲವೇ ಶುಂಭರನ್ನ ಸಂಹಾರ ಮಾಡಿದ್ದು, ಹೆಣ್ಣಲ್ಲವೇ ರಕ್ತಬೀಜಾಸುರನ್ನು ಸಂಹಾರ ಮಾಡಿದ್ದು. ಆಗಲೇ
ದೇವಕಿಯ ಕರದಲ್ಲಿರುವಂಥ ಹೆಣ್ಣು ಶಿಶುವನ್ನು ಕೈ ಎತ್ತಿಕೊಂಡ. ಎತ್ತಿಕೊಂಡು ಹೊರಗೆ ಬರ್ತಾನೆ. ಶಿಶುವನ್ನು ಬಂಡೆಗೆ ಅಪ್ಪಳಿಸಬೇಕೆಂಬುದಾಗಿ ಎತ್ತಿ ಬಂಡೆಗೆ ಅಪ್ಪಳಿಸುವಂತಹ ಕಾಲ ಮಾಯೆ ಜಗಜ್ಜನನಿ ಆದಿಶಕ್ತಿ ತಾನು ಆಕಾಶ ಮಂಟಪದಲ್ಲಿ ವಿರಾಟ ರೂಪವನ್ನು ಧರಿಸಿಬಿಟ್ಲು. ಅಷ್ಟಾದಶ ಭುಜಯುಕ್ತಳಾದಳು. ತ್ರಿಶೂಲ, ಢಮರು, ಖಡ್ಗ, ಕಮಂಡಲ, ಧನುರ್ಬಾಣ, ಖಟ್ವಾಂಗ, ಪರದು, ಶೃಂಗಾಸನ, ಕಮಲ, ಪಿನಾಕಗಳನ್ನ ಅಷ್ಟಾದಶ ಭುಜದಲ್ಲಿ ಧರಿಸಿ ದೇದೀಪ್ಯಮಾನವಾದ ಕೋಟಿ ಸೂರ್ಯ ಪ್ರಭೆಯಿಂದ ಬಂಗಾರದ ಲತೆಯಂತೆ ಬಳಕೋಳು ಬಾಜು ಬಂದಿಗೆಯ ಗೊಂಡೆ ಕಟ್ಟಿಹಳು ಮುಂಗಾಲಿಗೆ ಆ ನೆರಿಗೆ ಚಿಮ್ಮುವಳು ಮುತ್ತಿನ ಬೈತಲೆಯಿಂದ ನಡೆಯುವಳು. ಹರಡಿ ಕಂಕಣ ದ್ವಾರ ಹಿಂದೊಪ್ಪು ಹೆರಳ ಬಂಗಾರ ಭರ್ಜರಿಯ ಸೆರಗಿ ಒಯ್ಯಾರ ಅರೆದಿರಿದ ಮಲ್ಲಿಕಾಹಾರ ಆ ಬಿಗಿದ ಕುಪ್ಪ ಸಾಸನಿಗೆ ಮುತ್ತಿ ನಿಮ್ಮೆರೆವ ಬೈತಲೆ ಮುಖದ ಮೇಲೆ ಹಣೆ ಬಟ್ಟೋ ಸ್ತನಭರಕ್ಕೆ ಗಡಿಯೇ ಕರವಿಟ್ಟು ನವ ತರುಣಿಯರು ಶಶಿಕಿರಣಿಯರು ಸುವರ್ಣೀಯರಾದ ಕಿಡಿಯರು ಜಗಜ್ಜನನಿ ಮಹಾಮಾತಾ ಕೀ ಲೋಕಮಾತೆ ಜಗಜ್ಜನನಿ ಆದಿಶಕ್ತಿ ಮಹಾಮಾಯೆ ದೇದೀಪ್ಯಮಾನವಾದ ಕೋಟಿ ಸೂರ್ಯ ಪ್ರಭೆಯಿಂದ ಆಕಾಶ ಮಂಟಪದಲ್ಲಿ ಎಲೆ ಗುರುಡ ದೈತ್ಯನ ಮುಕುಟವನ್ನ ಒದ್ದು ಆಕಾಶ ಮಂಟಪದಲ್ಲಿ ಅಂದು ಅಷ್ಟಮಿಯೆಂದು ಪ್ರಕಟಳಾದಳು ದುರ್ಗೆ. ಅದೇ ದುರ್ಗಾ ಅಷ್ಟಮಿ. ಕಂಸ, ನಿನ್ನ ಗಂಟಲ ಗಾಣ ನಂದ ಗೋಕುಲದಲ್ಲಿ ಬೆಳೆಯುತ್ತಾ ಇದೆ ಎಂಬುದಾಗಿ ನುಡಿದು ಅದೃಶ್ಯಳಾಗ ಇನ್ನೂ ಭಯ ಉಂಟಾಗ್ಬಿಡುತ್ತೆ ದೈತ್ಯನಿಗೆ. ಕೂತ್ರು 8, ನಿಂತ್ರು 8, ಮಲಗಿದ್ರು 8, 8ರದ್ದೇ ಚಿಂತೆಯಲ್ಲಿರುವಂತಹ ಕಂಸನಿಗೆ ಈಗ ಇನ್ನೂ ಭಯ ಉಂಟಾಗ್ಬಿಡ್ತು. ನನ್ನ ಗಂಟಲ ಗಾಣ ನಂದ ಗೋಕುಲದಲ್ಲಿ ಬೆಳೀತಾ ಇದೆ ಎಂಬುದಾಗಿ. ಆಗಲೇ ತನ್ನ ಆಪ್ತರನ್ನೆಲ್ಲ ಸೇರಿಸ್ತಾನೆ. ಗುಪ್ತವಾದ ಸಮಾಲೋಚನೆ. ತಿಂಗಳು ಶಿಶುಗಳನ್ನೆಲ್ಲ ಕೊಲ್ಲಬೇಕು, ನಂದಗೋಕುಲದಲ್ಲಿರುವಂತಹ ತಿಂಗಳು ಶಿಶುಗಳನ್ನೆಲ್ಲ ಕೊಲ್ಲಬೇಕೆಂಬುದಾಗಿ ಆಜ್ಞೆ ಮಾಡಿದ. ಈ ಕಾರ್ಯ ಮಾಡೋರು ಯಾರು? ವಿಷಕನ್ಯೆ ಪೂತನಿ ತಾನು ಮುಂದಕ್ಕೆ ಬರ್ತಾನೆ. ತಾನು ಮಾಡ್ತೇನೆ ಅಂತ ತನ್ನ ರೂಪವನ್ನು ಮರೆಮಾಚಿದರು. ಇತ್ತಲ ನಂದಗೋಕುಲದಲ್ಲಿ ಆ ದಿವ್ಯವಾದ ರೂಪವನ್ನು ನೋಡೋದಕ್ಕೆ ವಿಶೇಷವಾದ ಶ್ಯಾಮವರ್ಣ ಗುಣಧಾಮ ಸಾಮಾನ್ಯ ಮನುಷ್ಯರಂತಲ್ಲ. ಆ ಬಾಲಹರಿಯನ್ನು ನೋಡೋದಕ್ಕೋಸ್ಕರವಾಗಿ ನಂದಗೋಪನ ಅರಮನೆಯ ಮುಂದೆ ಸಾಲಚ್ಚಿ ನಿಂತಿದ್ದಾರೆ ಗೋಪ ಗೋಪಿಯರೆಲ್ಲ. ವಿಶೇಷವಾದ ಮಗುವಿನ ರೂಪವನ್ನು ನೋಡೋದಕ್ಕಾಗಿ ಈಕೆ ಪೂತನಿಯೂ ಸಹ ನೋಡ್ತಾಳೆ. ಯಾಕೆಲ್ಲ ಸಾಲಚ್ಚಿ ನಿಂತಿದ್ದಾರೆ ನೋಡೋಣ. ತಾನು ಸಾಲಲ್ಲಿ ನಿಂತು ಎಲ್ಲರೂ ತಮ್ಮ ತಮ್ಮ ಪಾಲಿಗೆ ಬಾಲಹರಿಯನ್ನು ಕಂಡು ಸಂತಸ ಪಡ್ತಾ ತಮ್ಮ ಪಾಲಿಗೆ ಹೊರಟ್ರೆ ಈಗ ಪೂತನಿಯ ಪಾಳಿ. ಮಲಗಿ ಪರಮಾದರದಿ ಬಾಲಹರಿ ತೊಟ್ಟಿಲಲ್ಲಿ ಮಲಗಿದ್ದಾನೆ. ಮಲಗಿ ಪರಮಾದರದಿ ಶ್ರೀಹರಿಯ ದಿವ್ಯವಾದಂತಹ ಅಸ್ತಿತ್ವವನ್ನು ನೋಡೋದಕ್ಕೋಸ್ಕರವಾಗಿ ಆಕೆ ಒಳಗೆ ನುಗ್ತಾಳೆ. ನಳಿನ ಭವಾದ್ಯರನ ಬಂಧನದೀರಿಸಿಹ ಶ್ರೀಹರಿಯ ಕೊಲುವೆನೆಂದೆನುತ ನುಗ್ಗಿದ ಆವೇಶದಿ ಮಲಗಿತಾನಿರಲು ಮುಕುಂದನು ಲಲನೆ ನುಗ್ಗಿದಳ ಆವೇಶದಿ. ಯಾರಿಗೂ ತಿಳಿಯದಂತಹ ಸ್ಥಿತಿಯಲ್ಲಿ ತನ್ನ ರೂಪವನ್ನು ಮರೆಮಾಚಿ ಪೂತನಿ ಸುಂದರವಾದ ಸ್ತ್ರೀ ರೂಪವನ್ನು ಧರಿಸಿ, ಮಾಯಾವೇ ಅವಳು, ಪೂತನಿ ಅಂದ್ರೆ ಮಾಯಾ, ಆ ಮಾಯಾ ರೂಪವನ್ನು ಧರಿಸಿ ಒಳ ಪ್ರವೇಶ ಮಾಡ್ತಾಳೆ. ಬಾಲಹರಿಯನ್ನು ತಾನು ಎತ್ತಿಕೊಂಡು ವಿಷಪ್ರಾಶನ ಮಾಡಿಸಬೇಕು ಎಂಬುದಾಗಿ
ಇದನ್ನು ನೋಡಿ ಬಾಲಹರಿ ಕಣ್ಣು ಮುಚ್ಚಿದನು ಆ ಕ್ಷಣದಿ. ಪೂತನಿ ಯಾವಾಗ ಒಳಗೆ ಹೆಜ್ಜೆ ಇಟ್ಟು ಒಳ ಬರ್ತಾಳೋ ಆ ಸಮಯದಲ್ಲಿ ತೊಟ್ಟಿಲಲ್ಲಿ ಮಲಗಿರುವಂತ ಬಾಲಹರಿ ಕ್ಷಣಮಾತ್ರದೊಳಗ ಕಣ್ಣು ಮುಚ್ಚಿಬಿಟ್ನಂತೆ. ಬಾಲಹರಿ ಕಣ್ಣು ಮುಚ್ಚಿದ ಯಾಕೆ ಅನ್ನೋದನ್ನ ವಲ್ಲಭಾಚಾರ್ಯರು ತಮ್ಮ ಟೀಕೆಯಲ್ಲಿ ವರ್ಣನೆ ಮಾಡ್ತಾರೆ. ಪೂತನಿ ಮಾಯಾವಿ. ಭಗವಂತನ ದೃಷ್ಟಿಗೆ ಈ ಮಾಯಾರೂಪ ನಿಲ್ಲೋದಿಲ್ಲ, ಪ್ರಾಕಟ್ಯವಾಗಿಬಿಡುತ್ತದೆ. ಈ ಮಾಯಾರೂಪ ಪ್ರಕಟವಾಯಿತು ಅಂತಂದ್ರೆ ನಂದ ಗೋಕುಲದ ಮಂದಿ ಎಲ್ಲ ಭಯ ಪಡ್ತಾರೆ. ಹಾಗಾಗಿ ಈ ಮಾಯೆ ಪ್ರಕಟ ಆಗಬಾರದೆಂಬುದಾಗಿ ಬಾಲಹರಿ ಕಣ್ಣು ಮುಚ್ಚಿದನು ಆ ಕ್ಷಣದಿ. ಅಷ್ಟೇ ಅಲ್ಲ, ನನ್ನ ಉದರದಲ್ಲಿ ಬ್ರಹ್ಮಾಂಡ ಉದರನಲ್ಲಿ ಅವನು ಕೋಟಿ ಕೋಟಿ ಜೀವರಾಶಿಗಳಿವೆ. ಆಕೆ ವಿಷಪ್ರಾಶನ ಮಾಡಿಸೋದಕ್ಕೋಸ್ಕರವಾಗಿ ಸ್ತನಕ್ಕೆ ವಿಷವನ್ನ ಸವರಿ ಬಂದಿದ್ದಾಳೆ. ಆ ವಿಷಪ್ರಾಶನವನ್ನು ನಾನು ಮಾಡಿದರೆ ನನ್ನ ಉದರದಲ್ಲಿರುವಂತಹ ಜೀವಕೋಟಿಗಳು ನಾಶವಾಗ್ತವೆ. ಹೀಗೊಂದು ಬಾಲಹರಿ ಕಣ್ಣು ಮುಚ್ಚಿದನು ಆ ಕ್ಷಣದಿ. ಅಷ್ಟೇ ಅಲ್ಲ, ಪೂತನಿ ನನ್ನ ದರ್ಶನ ಮಾಡಬೇಕಾದ್ರೆ, ನನ್ನ ಸ್ಪರ್ಶನ ಮಾಡಬೇಕಾದ್ರೆ ಅವಳೇನ್ ಪುಣ್ಯ ಮಾಡಿದ್ದಾಳೆ ಅನ್ನೋದನ್ನು ನೋಡೋದಕ್ಕೋಸ್ಕರವಾಗಿ ಬಾಲಹರಿ ಕಣ್ಣು ಮುಚ್ಚಿದನು ಆ ಕ್ಷಣದಿ. ಅಷ್ಟೇ ಅಲ್ಲ, ಭಗವಂತನ ದೃಷ್ಟಿಗೆ ಎರಡು ಮಾರ್ಗ ಉಂಟು. ಒಂದು ಸೂರ್ಯ ಮಾರ್ಗ, ಇನ್ನೊಂದು ಶುಕ್ಲ ಮಾರ್ಗ ಮತ್ತು ಕೃಷ್ಣ ಮಾರ್ಗ ಅಂತ. ಹಾಗೆ ಈಕೆಗೆ ಯಾವ ಮಾರ್ಗ ಕೊಡೋಣ ಹೀಗೊಂದು ಯೋಚನೆ ಮಾಡೋದಕ್ಕೋಸ್ಕರವಾಗಿ ಬಾಲಹರಿ ಕಣ್ಣು ಮುಚ್ಚಿದನು ಆ ಕ್ಷಣದಿ. ಅಷ್ಟೇ ಅಲ್ಲ, ನನ್ನ ದರ್ಶನಕ್ಕೆ ಏನು ಪುಣ್ಯ ಮಾಡಿದ್ದಾಳೆ ನೋಡೋಣ ಎಂಬುದಾಗಿ ಬಾಲಹರಿ ಕಣ್ಣು ಮುಚ್ಚಿದನಂತೆ. ಪುಣ್ಯ ಮಾಡಿದ್ದಾಳೆ ಅವಳು. ಇಲ್ಲಿದ್ರೆ ಭಗವಂತನ ಅಂಗ ಸ್ಪರ್ಶ ಮಾಡೋದು ಅದೆಷ್ಟೋ ಜನ್ಮದ ಸುಕೃತದ ಫಲ ಇದ್ದರೆ ಮಾತ್ರ ಪ್ರಾಪ್ತಿಯಾಗ್ತದೆ ಅಂತ ಜ್ಞಾನಿಗಳು. ಹಿಂದೆ ನರ್ಮದಾ ತೀರದಲ್ಲಿ ಬಲಿಚಕ್ರವರ್ತಿ ದಿವ್ಯವಾದಂತಹ ಯಜ್ಞವೊಂದನ್ನ ಕೈಂಕರ್ಯ ಇಟ್ಟುಕೊಂಡಿದ್ದ. ಆ ಸಮಯದಲ್ಲಿ ಎಲ್ಲರಿಗೂ ಕೇಳಿದ್ದನ್ನು ದಾನ ಕೊಡುವಂತಹ ಸಮಯದಲ್ಲಿ ಭಗವಂತ ವಾಮನ ರೂಪದಿಂದ ಬಂದಿದ್ದ. ವಾಮನ ರೂಪದಲ್ಲಿ ಬಂದಂತಹ ಸ್ವಾಮಿಯನ್ನ ಬಲಿಚಕ್ರವರ್ತಿಯ ಮಗಳಾದಂತಹ ರತ್ನಮಾಲಾ ಆಕೆ, ಅವಳು ಈ ರೂಪವನ್ನು ನೋಡಿಲ್ಲಂತೆ. ವಾಮನ ರೂಪವನ್ನು ಕಂಡು, ಒಳ್ಳೆ ದಷ್ಟಪುಷ್ಟರಾದಂತಹ ಉಪೇಂದ್ರನ ರೂಪವನ್ನು ಕಂಡು, ಇಂಥ ಒಂದು ಮಗು ನನ್ನ ಪಾಲಿಗೆ ತೋಳ ತೆಕ್ಕೆಯಲ್ಲಿ ಸಿಕ್ಕಿ ಸ್ತನಪಾನ ಮಾಡಿಸುವ ಭಾಗ್ಯ ನಾನು ಪಾಲಿಗೆ ದೊರೆತರೆ ಇಷ್ಟು ಸಂಕಲ್ಪ ಮಾಡಿದ್ದವಳು. ಆಗ ಅವಳೇ ರತ್ನಮಾಲಾಳೆ, ಈಗ ಪೂತನಿಯಾಗಿ. ಯಾಕೆ? ಆ ಸಂಕಲ್ಪವನ್ನು ಪೂರೈಸೋದಕ್ಕೋಸ್ಕರವಾಗಿ ಭಗವಂತ ಈ ವ್ಯವಸ್ಥೆಯನ್ನ ಕಾರ್ಯಕಾರಣ ಸಂಬಂಧ, ಆ ಪುಣ್ಯ ವಿಶೇಷದಿಂದ ಪೂತನಿ ಈಗ ಭಗವಂತನನ್ನ ಸ್ಪರ್ಶಕ್ಕೋಸ್ಕರವಾಗಿ ಅಂದು ಸಂಕಲ್ಪ ಮಾಡಿದ್ದು ರತ್ನಮಾಲಾ. ಬಾಲಹರಿ ಕಣ್ಣು ಮುಚ್ಚಿದನು ಆ ಕ್ಷಣದಿ. ಅಷ್ಟೇ ಅಲ್ಲ, ನಾನು ಕ್ಷೀರಸಾಗರ ಶಯನ. ಇಲ್ಲಿ ನಂದಗೋಪನ ಅರಮನೆಯಲ್ಲಿ ಸಾಕಷ್ಟು ರಜಭೂಮಿಯಲ್ಲಿ ಕ್ಷೀರ ಸಮೃದ್ಧಿಯಾಗಿದೆ ಎಂಬುದಾಗಿ ನಾನು ಇಲ್ಲಿ ಮೊದಲು ಬಂದರೆ ಹಾಲು ಉಣ್ಣುವ ಮೊದಲೇ ವಿಷವನ್ನು ಪರಿಸ್ಥಿತಿ ನನ್ನ ಪಾಲಿ ಪ್ರಾಪ್ತಿ ಆಯ್ತಲ್ಲ. ಆ ನಿಮಿತ್ತವಾಗಿ ಬಾಲಹರಿ ಕಣ್ಣು ಮುಚ್ಚಿದ. ಅಷ್ಟೇ ಅಲ್ಲ, ನನಗೆ ವಿಷಕೊಂಡು ರೂಢಿ ಇಲ್ಲ. ವಿಷಕೊಂಡು ರೂಢಿ ಇದ್ದ ಒಬ್ಬ ಇದ್ದ, ಯಾರು? ವಿಷಕಂಠ. ಲೋಕದ ಹಿತಕ್ಕಾಗಿ ವಿಷವನ್ನು ಕೊಡದಂತ ಆ ಶಿವನನ್ನ ಧ್ಯಾನ ಮಾಡಿ, ಶಿವ ವಿಷ ಕುಡಿದ್ರೆ ನನಗೆ ಬರೀ ಹಾಲೊಂದು ಸಿಗ್ತಿತ್ತಲ್ಲ, ಹಾಗಂತ ಆ ವಿಷಕಂಠನನ್ನ ಧ್ಯಾನ ಮಾಡಿದನು ಎಂಬ ಹಾಗೆ ಬಾಲಹರಿ ಕಣ್ಣು ಮುಚ್ಚಿದನು ಆ ಕ್ಷಣದಿ. ಅಷ್ಟೇ ಅಲ್ಲ, ಈ ಮಕ್ಕಳಿಗೆ ಅನಾರೋಗ್ಯ ಆದಾಗ ಔಷಧಿ ಕೊಡಿಸ್ತಾರೆ. ಡಾಕ್ಟರ್ ಕೊಟ್ಟ ಔಷಧಿ ಕಹಿ ಇರ್ತದೆ. ಒಂದೇ ದಿವಸ ತಾಯಿಯಿಂದ ಹಾಗೂ ಹೀಗೂ ಒತ್ತಾಯ ಮಾಡಿ ಕುಡಿಸ್ಬೋದು. ಮಾರನೇ ದಿವಸ ಆ ಔಷಧಿಯನ್ನು ಕುಡಿಸುವಾಗ ಆಗಲೇ ಕಣ್ಣು ಮುಚ್ಚಿಕೊಂಡು ಬಿರುತ್ತದೆ ಮಗು ಅಲ್ವೇ? ಹಾಗಾಗಿ ಬಾಲಹರಿ ಕಣ್ಣು ಮುಚ್ಚಿದನು ಆ ಕ್ಷಣದಿ.
ಮಲಗಿತಾನಿರಲು ಮುಕುಂದನೋ ಲಲನೆ ನುಗ್ಗಿಗಳಾವೇಶದಿ ನಳಿನ ಭವಭವಾದ್ಯರನ ಬಂಧನದಲ್ಲಿ ಇರಿಸಿದ ಶ್ರೀಹರಿಯ ಕೊಲುವೆನೆಂದೆನುತ ಸುಲಭದಲಿತ ಕೊಲುವೆನೆಂದೆನುತ. ಒಳಗೆ ನುಗ್ಗಿದರೆ ಭಗವಂತ ಬಾಲಹರಿ ಕಣ್ಣು ಮುಚ್ಚಿದನು ಆ ಕ್ಷಣದಿ. ಸುತ್ತೆಲ್ಲ ನೋಡ್ತಾಳೆ ಭೂತನಿ, ಯಾರಿಲ್ಲ. ತಾನೇ ಮುಂದಕ್ಕೆ ಹೋಗಿ ಆ ಬಾಲಹರಿಯನ್ನು ಎತ್ತುಕೊಂಡು ತೋಳ ತೆಕ್ಕೆಯಲ್ಲಿ ಎತ್ತುಕೊಂಡು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ತಾಳೆ. ಕಂಚುಕವನ್ನು ಸಡಲಿಸಿ ಸ್ತನಪಾನ ಮಾಡಿಸುವಂತಹ ಕಾಲ. ಸ್ತನಪಾನ ಮಾತ್ರ ಮಾಡಿದ್ದಲ್ಲ, ಭೂತನಿಯ ಪ್ರಾಣವನ್ನೇ ಹೀರ್ಬಿಟ್ಟ. ಒಂದು ಕ್ಷಣ ಮಾತ್ರದೊಳಗಾಗಿ ಬಿಡೋ 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 ಯಶೋದೆ ಇದನ್ನು ಹೇಗೆ ಸಹಿಸಿಯಾಡೋ, ಈ ಒಂದು ಬೊಬ್ಬೆ ಇಟ್ಟು ಆ ಕೃಷ್ಣನನ್ನು ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾಳೆ ಭೂತನಿ. ಆದರೆ ಆ ಮಗು ಬಿಟ್ಟಿಲ್ಲ. ಸ್ತನಪಾನ ಮಾಡೋ ಸಮಯದಲ್ಲಿ ಪ್ರಾಣವನ್ನೇ ಹೀರಿಬಿಟ್ಟಿದೆ. ಆಕಾಶ ಮಂಟಪದಲ್ಲಿ ಮಗುವನ್ನು ಎತ್ಕೊಂಡು ತನ್ನ ವಿರಾಟ ರೂಪವನ್ನು, ರಾಕ್ಷಸಿಯ ರೂಪವನ್ನು ಧರಿಸಿ ಊರ ಹೊರವಲಯದಲ್ಲಿ ಹೋಗಿ ಬಿದ್ದು ಇಹಲೋಕ ಯಾತ್ರೆಯನ್ನು ಪೂರೈಸ್ತಾಳೆ ಭೂತನಿ. ಮಂದಿಯೆಲ್ಲ ಗಾಬರಿ ಪಡ್ತಾರೆ, ಧಾವಿಸಿದ್ರು. ಕೃಷ್ಣನನ್ನು ಎತ್ಕೊಂಡು ಹೋಗಿದ್ದಲ್ಲ ಆ ರಕ್ಕಸಿ ಎಂಬುದಾಗಿ ಊರ ಹೊರವಲಯದಲ್ಲಿ ಬಿದ್ದಂತ ರಕ್ಕಸಿಯ ಶರೀರದ ಮೇಲೆ ಬಾಲಕ ಆಡ್ತಾ ಇದ್ದಾನೆ. ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಭೂತನಿಯ ಕೊಂದ. ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಭೂತನಿಯ ಕೊಂದೆ. ವಶಬಲ್ಲ ಮಗನೇ ವಿಷಮುಂಡ ಬಾಯೋಳಮ್ಮೆ ಮುಟ್ಟು ಬಾರೋ ನಂದ ನೆಟ್ಟು ಬಾರೋ ಮುಟ್ಟು. ಅಂದವಾದ ಕರ್ಪೂರದ ಕರಡಿಗೆಯ ಬಾಯೋಳೊಮ್ಮೆ. ಅಂದವಾದ ಕರ್ಪೂರದ ಕರಡಿಗೆಯ ಬಾಯೋಳೊಮ್ಮೆ ಮುದ್ದು ತಾರೋ ರಂಗ.